ಬಂಧುಗಳೇ, ಇಂದು ಮತದಾನದ ದಿನ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನಿಲ್ಲ. ಈ ಒಂದು ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದ ನಂತರ ಎಲೆಕ್ಷನ್, ಮತದಾನ, ಪ್ರಜಾಪ್ರಭುತ್ವ ಪ್ರಾರಂಭವಾಯಿತು. ಈ ಮತದಾನದ ಒಂದು ಮೂಲಕ ಪ್ರಜೆಗಳೇ ಪ್ರಭುಗಳಾದರು. ಹಿಂದೆ ರಾಜ ಮಹಾರಾಜರು ಆಡಳಿತ ನಡೆಸ್ತಿರು, ಬ್ರಿಟಿಷ್ ಆಡಳಿತ ನಡೀತು. ಹಲವಾರು ವಂಶಸ್ಥರು, ಹಲವಾರು ವ್ಯಕ್ತಿಗಳು ಈ ದೇಶನ ಆಡಳಿತ ನಡೆಸಿದ್ದಾರೆ. ಆದರೆ ಸಂವಿಧಾನ ಜಾರಿಗೆ ಬಂದ ನಂತರ, ಮತದಾನ ನಡೆದ ನಂತರ ಸಂವಿಧಾನ ಪ್ರಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ದೇಶದಲ್ಲಿ ಜಾರಿಗೆ 1950ರಿಂದ ಏನು ಎಲೆಕ್ಷನ್ ಆಯಿತು, ಇಂದ 2000 ಇಸ್ವಿವರೆಗೆ 2010ವರೆಗೂ ಸಹ ನಮ್ಮ ದೇಶದಲ್ಲಿ ಬ್ಯಾಲೆಟ್ ಪೇಪರ್ ಮುಖಾಂತರ ಮತದಾನ ನಡೀತಾ ಇತ್ತು. ಈ ಬ್ಯಾಲೆಟ್ ಪೇಪರ್ ಮುಖಾಂತರ ನಡೆದಾಗ ಏನು ಗುಪ್ತ ಮತದಾನ ಅಂತ ನಡೀತಾ ಇತ್ತು, ಅದು ನಾವು ಯಾರಿಗೆ ವೋಟ್ ಹಾಕಿದ್ದೀವಿ ಅನ್ನೋ ತಿಳ್ಕೊಳ್ಳೋ ಸ್ವಾತಂತ್ರ್ಯ ನಮಗಿತ್ತು. ಆದರೆ EVM ಬಂದ ನಂತರ ನಾವು ಯಾರಿಗೆ ಹಾಕಿದ್ದೀವಿ, ನಮ್ಮ ಓಟು ಯಾರಿಗೆ ಹಾಕಿದ್ದೀವಿ ಅನ್ನೋ ತಿಳ್ಕೊಳ್ಳೋವಷ್ಟು ಸ್ವಾತಂತ್ರ್ಯ ನಮಗಿಲ್ಲ. EVM ಭ್ರಷ್ಟತೆಯಿಂದ ಕೂಡಿದೆ. ಎಲ್ಲೋ ಒಂದು EVM ಮೇಲೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನುಮಾನ ಮೂಡಿದೆ. EVM ಮಿಷನ್ ಸರಿಯಿಲ್ಲ, ಕುತಂತ್ರದಿಂದ ಗೆಲ್ಬೋದು, ಯಾರಾದ್ರೂ ಮಿಷನ್ನ ಹೈಜಾಕ್ ಮಾಡ್ಬೋದು. ಇವನ್ ನಮ್ಮ ಪ್ರಜಾಪ್ರಭುತ್ವ. ಆದರೆ EVM ಮಿಷನ್ನು ಕಂಡುಹಿಡಿದಿದ್ದಾರಲ್ಲ, ಅದರಲ್ಲೇ ಕೆಲವೊಂದು ಪ್ರದೇಶದಲ್ಲಿ ನಾವು ನೋಡಿದ ಮಟ್ಟಿಗೆ ನಾವು ಯಾವುದೋ ಒಂದು ಪಕ್ಷಕ್ಕೆ ಓಟ್ ಹಾಕಿದ್ರೆ ಅದು ಎಲ್ಲೋ ಹೋಗೋ ಒಂದು ಚಾನ್ಸ್ ಇರುತ್ತೆ. ಇದನ್ನೆಲ್ಲ ದಯಮಾಡಿ ಇಡೀ ದೇಶದಲ್ಲಿ EVM ನಿಷೇಧ ಆಗೋ ತನಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ